ಪಿಡಿಒಗೆ ಜೇವ ಬೆದರಿಕೆ ಖಂಡಿಸಿ ಜೇವರ್ಗಿಯಲ್ಲಿ ಸರ್ಕಾರಿ ನೌಕರರ ಬೃಹತ್ ಪ್ರತಿಭಟನೆ. ಜೇವರ್ಗಿ ತಾಲೂಕಿನ ನೇದಲಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಶ್ರೀಮತಿ ಇಂತಾಜ್ ಮಮದಾಪುರ ಅವರಿಗೆ ಜೀವ ಬೆದರಿಕೆ ಹಾಕಿರುವ ಘಟನೆ ಖಂಡಿಸಿ ಆರೋಪಿಯನ್ನು ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿ ತಾಲೂಕು ಸರ್ಕಾರಿ ನೌಕರರ ಸಂಘ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಸಂಘದ ವತಿಯಿಂದ ಭಾನುವಾರ ತಹಶೀಲ್ದಾರ್ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಘಟನೆಯ ಹಿನ್ನೆಲೆ: ನೇದಲಗಿ ಗ್ರಾಮ ಪಂಚಾಯಿತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪಿಡಿಒ ಇಂತಾಜ್ ಮಮದಾಪುರ ಅವರಿಗೆ ನಿಂಗಣ್ಣ ವಾಲಿಕಾರ್ ಬಿಲಾದ ಎಂಬ ವ್ಯಕ್ತಿಯು ಅಶ್ಲೀಲ ಪದಗಳಿಂದ ನಿಂದಿಸಿ, ನಿನ್ನ ಕುಟುಂಬವನ್ನು ಸರ್ವನಾಶ ಮಾಡುತ್ತೇನೆ, ನಿನ್ನನ್ನು ಕೊಲೆ ಮಾಡುತ್ತೇನೆ ಎಂದು ಬಹಿರಂಗವಾಗಿ ಜೀವ ಬೆದರಿಕೆ ಹಾಕಿದ್ದಾನೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಆಕ್ರೋಶ ವ್ಯಕ್ತಪಡಿಸಿದ ಸಂಘಟನೆಗಳು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದ ದಾನಪ್ಪಗೌಡ ಹಳಿಮನಿಯವರು, ಮಹಿಳಾ ಅಧಿಕಾರಿಯೊಬ್ಬರಿಗೆ ಈ ರೀತಿ ಜೀವ ಬೆದರಿಕೆ ಹಾಕಿರುವುದು ಅಕ್ಷಮ್ಯ ಅಪರಾಧ. ಇಂತಹ ಘಟನೆಗಳಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಅಧಿಕಾರಿಗಳಲ್ಲಿ ಭಯದ ವಾತಾವರಣ ನಿರ್ಮಾಣವಾಗುತ್ತದೆ. ಆರೋಪಿ ನಿಂಗಣ್ಣನನ್ನು ಪೊಲೀಸರು ತಕ್ಷಣವೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಅಧಿಕಾರಿಗಳಿಗೆ ಸೂಕ್ತ ರಕ್ಷಣೆ ಇಲ್ಲದಿದ್ದರೆ ಆಡಳಿತ ವ್ಯವಸ್ಥೆ ಕುಸಿಯುವ ಸಾಧ್ಯತೆಯಿದೆ. ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದು ಅವರು ಹೇಳಿದರು. ಮನವಿ ಸಲ್ಲಿಕೆ: ಪ್ರತಿಭಟನಾಕಾರರು ತಹಶೀಲ್ದಾರ್ ಮಲ್ಲಣ್ಣ ಯಲಗೋಡ ಅವರ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಲ್ಲೂರ ಕೆಪಿಪಿಡಿಒ, ಕಂದಾಯ ನಿರೀಕ್ಷಕ ಗೌಡಪ್ಪಗೌಡ ಮಾಗಣಗೇರಿ, ಲಕ್ಷ್ಮೀಕಾಂತ್ ತಳವಾರ್, ಚಂದ್ರಶೇಖರ್ ಸೇರಿದಂತೆ ಹಲವು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಕಚೇರಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಆರೋಪಿಯನ್ನು ಶೀಘ್ರವೇ ಬಂಧಿಸದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ತೀವ್ರಗೊಳಿಸುವುದಾಗಿ ನೌಕರರ ಸಂಘ ಎಚ್ಚರಿಕೆ ನೀಡಿದೆ. ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ. ಮತ್ತು ನನಗೆ ಕೊಲೆ ಬೆದರಿಕೆಯನ್ನು ಕೂಡ ಅವರು ಹಾಕಿದ್ದಾರೆ. ನಿನ್ನ ಕಲಾಸ್ ಮಾಡ್ತೀನಿ, ನೀನು ಮರ್ಡರ್ ಮಾಡ್ತೀನಿ, ಆಮೇಲೆ ನಿನ್ನ ವಂಶವನ್ನು ಸರ್ವವಂಶ ಮಾಡ್ತೀನಿ, ಆಮೇಲೆ ನೀನೇನಾದರೂ FIR ಮಾಡಲಿಕ್ಕೆ ಹೋದರೆ ನಿನ್ನ ಪೊಲೀಸ್ ಸ್ಟೇಷನ್ದಿಂದನೇ ಹೊರಗಡೆ ಬರೋದಿಲ್ಲ ಅಂತಕ್ಕಂಥ ಒಂದು ಜೀವ ಬೆದರಿಕೆಯನ್ನು ಅವ್ರು ನಮಗೆ ಹಾಕಿದ್ದಾರೆ ಸರ್. ನಿಮಗೆ ಬೆದರಿಕೆ ಹಾಕೋರು ಕಾರಣ ಏನು? ಅವರು 26ನೇ ತಾರೀಕಿಗೆ ನೇದಲಗಿ ಗ್ರಾಮ ಪಂಚಾಯತಿಗೆ ಒಂದು ಖರೀದಿ ಪತ್ರವನ್ನು ತೆಗೆದುಕೊಂಡು ಬಂದಿರ್ತಾರೆ ಸರ್. ಅದಕ್ಕೆ ನಾವು ಅವರಿಗೆ ರಿಸೀವ್ಡನ್ನು ಕೂಡ ಕೊಟ್ಟಿರ್ತೀವಿ. ತದನಂತರದಲ್ಲಿ ನಮ್ಮಲ್ಲಿ ಈಗ ಗ್ರಾಮ ಪಂಚಾಯಿತಿಯಲ್ಲಿ ಆಡಳಿತ ಒಂದು ಸದಸ್ಯರು ಇರದೇ ಇದ್ದ ಕಾರಣ ಆಡಳಿತಾಧಿಕಾರಿಗಳು ನೇಮಕ ಮಾಡ್ಯಾರ. ಇನ್ನೂವರೆಗೂ ಕೂಡ ನಮ್ಮಲ್ಲಿ ಆಡಳಿತಾಧಿಕಾರಿಗಳು ಬಂದು ಜಾಯಿನ್ ಆಗದೇ ಇದ್ದ ಕಾರಣ ಅವರು ಆಡಳಿತಾಧಿಕಾರಿಗಳು ಬಂದು ಜಾಯಿನ್ ಆದ ನಂತರ ನಾವು ಒಂದು ಸಭೆಯನ್ನು ಮಾಡಿ ಅದನ್ನು ಪ್ರೊಸೀಡಿಂಗನ್ನು ಮಾಡಿ ನಿಮ್ಗೆ ಒದಗಿಸ್ತೀವಿ ಅಂತ ಹೇಳಿದಾಗ ಅವ್ರು ನನಗೆ ಈ ರೀತಿ ಜೀವ ಬೆದರಿಕೆಯನ್ನು ಹಾಕಿ ಅವಾಚ್ಯ ಶಬ್ದಗಳಿಂದ ನನ್ನ ನಿಂದನೆ ಮಾಡ್ತಾರೆ. ನೀವು ಪೊಲೀಸ್ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ ಸರ್. ಯಲೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ನಿನ್ನೆ 5:45 FIR ಕೂಡ ನಾನು ಮಾಡಿದ್ದೀನಿ ಸರ್. ನಿಮ್ಗೆ ಅವ್ರ ಇತಿಹಾಸ ಅವ್ರು ಏನು ಅವ್ರನ್ನ ಬಂಧಿಸ್ತೀವಿ ಅಂತ ಹೇಳಿದ್ದಾರೆ ಸರ್. ಬಟ್ ಇನ್ನೂವರೆಗೂ ಕೂಡ 5:45 ನಾವು FIR ಮಾಡಿದರೂ ಕೂಡ ಇನ್ನೂವರೆಗೂ ಕೂಡ ಬಂಧನ ಆಗಿಲ್ಲ. ಮಾಡ್ತೀವಿ ಮೇಡಮ್ ಅಂತ ಹೇಳಿದ್ದಾರೆ ಸರ್. ತಮ್ಮ ಹೆಸರು? ಇಂತಾಜ್ ಅಪ್ಪಾಸಾಬ್ ಮಮದಾಪುರ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯತ್. ಥ್ಯಾಂಕ್ ಯು.